Hi students, welcome to the first PUC Computer Science online class. Myself Umesh, your Computer Science lecturer. Note this point students, we are at the chapter of Software Concepts, class number 3. Nama chapter name Software Concepts, class number 3 students. Yes, ಬನ್ನಿ ಸ್ಟೂಡೆಂಟ್ಸ್ ಇವತ್ತಿನ ಹೊಸ ಕಾನ್ಸೆಪ್ಟ್ ನ ನೋಡ್ಕೊಳ್ತಾ ಬರೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಆಪರೇಟಿಂಗ್ ಸಿಸ್ಟಮ್ಸ್ ನ ಸ್ಟಡಿ ಮಾಡಿದ್ವಿ. ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್, ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್ ನ ಕಂಪ್ಲೀಟ್ ಮಾಡಿದ್ವಿ. ಸೊ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಅಂದಿದ ತಕ್ಷಣ 10 ಟೈಪ್ಸ್ ಸಿಕ್ತು ಸ್ಟೂಡೆಂಟ್ಸ್. ಕಂಪ್ಲೀಟ್ ಅದರ ಇನ್ ಡೆಪ್ತ್ ನಾಲೆಡ್ಜ್ ನ ತಗೊಂಡಿದೀವಿ. ಎಸ್ ಬನ್ನಿ ಇವತ್ತಿನ ಹೊಸ ಕ್ಲಾಸ್ ನೋಡ್ಬಿಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ಮೈಂಡ್ ಫುಲ್ ಫ್ರೆಶ್ ಇರಲಿ ಸ್ಟೂಡೆಂಟ್ಸ್, ಬಿಕಾಸ್ ದಿಸ್ ಇಸ್ ಕಂಪ್ಯೂಟರ್ ಸೈನ್ಸ್ ಕ್ಲಾಸ್. ಬನ್ನಿ ಸ್ಟೂಡೆಂಟ್ಸ್, ಫಂಕ್ಷನಲ್ ಫ್ಯೂಚರ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಫಂಕ್ಷನಲ್ ಫ್ಯೂಚರ್ಸ್ ಅಂದಿದ ತಕ್ಷಣ ನಮ್ಗೆ 2 ಟೈಪ್ ಆಫ್ ಫ್ಯೂಚರ್ಸ್ ಸಿಗುತ್ತೆ. ಸೊ ನಾವು ಅದನ್ನ ಇಂಟರ್ಫೇಸ್ ಅಂತ ಕೂಡ ಕರಿತೀವಿ. ದ ಪಾಯಿಂಟ್ ನಂಬರ್ 1 ಇಸ್ ಕಮಾಂಡ್ ಲೈನ್ ಯೂಸರ್ ಇಂಟರ್ಫೇಸ್, CUI ಅಂತ ಕರಿತೀವಿ. CUI, ಕಮಾಂಡ್ ಲೈನ್ ಯೂಸರ್ ಇಂಟರ್ಫೇಸ್ ಅಂತ. ದ ಸೆಕೆಂಡ್ ಒನ್ ಇಸ್ ಕಾಲ್ಡ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಗ್ರಾಫಿಕ್ಸ್ ಇರುತ್ತೆ ಸ್ಟೂಡೆಂಟ್. ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಸಿಂಪ್ಲಿ ವಿ ಕ್ಯಾನ್ ಕಾಲ್ ಇಟ್ ಆಸ್ GUI. GUI ಅಂತ ಹೇಳ್ತೀವಿ. ಎಸ್, ಸ್ಟಾರ್ಟ್ ಮಾಡೋಣ ಬನ್ನಿ. ದ ಫಸ್ಟ್ ಪಾಯಿಂಟ್ ದಟ್ ಇಸ್ ಕಾಲ್ಡ್ CUI. CUI ಸ್ಟ್ಯಾಂಡ್ಸ್ ಫಾರ್ ಕಮಾಂಡ್ ಲೈನ್ ಇಂಟರ್ಫೇಸ್ ಸ್ಟೂಡೆಂಟ್ಸ್. Command line interface. It is an interface allows the user to interact with a computer through text terminal. ಅಂದ್ರೆ ಇದು ಒಂದು ಇಂಟರ್ಫೇಸ್. ಇದು ಏನಕ್ಕೋಸ್ಕರ ಯೂಸ್ ಆಗುತ್ತೆ ಅಂತಂದ್ರೆ ಕಂಪ್ಯೂಟರ್ ಜೊತೆಗೆ ಕಮ್ಯುನಿಕೇಶನ್ ಗೆ ಯೂಸ್ ಆಗುತ್ತೆ. ಅದು ಯಾವ ತರ ಅಂತಂದ್ರೆ ಟೆಕ್ಸ್ಟ್ ಟರ್ಮಿನಲ್ ಅಂತ ಹೇಳ್ತೀನಿ. ಸ್ಟೂಡೆಂಟ್ಸ್ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. TEXT ಅಂದ್ರೆ ಬೇರೆ, TEXT ಅಂದ್ರೆ ಬೇರೆ. TEXT ಅಂತಂದ್ರೆ ಟೆಕ್ಸ್ಟ್ ಅಂತ ಹೇಳ್ತೀವಿ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಈ ಲೆಟರ್ಸ್, ವರ್ಡ್ಸ್, ಇವ್ರನ್ನೆಲ್ಲ ನಾವು ಟೆಕ್ಸ್ಟ್ ಅಂತ ಕರಿತೀವಿ. TEXT ಅಂತ. TEST ಅಂತಂದ್ರೆ ನಾವು ಎಕ್ಸಾಮಿನೇಷನ್ ಅಂತ ಏನ್ ಕರಿತೀವಿ ಅದನ್ನ ನಾವು ಟೆಸ್ಟ್ ಅಂತ ಕರಿತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ CUI ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಹೆಸರೇ ಹೇಳ್ತಿದೆ ನೋಡಿ, ಕಮಾಂಡ್ ಅಂತ ಹೇಳಿ. ಅಂದ್ರೆ ನಾವು ಯಾವ್ದೋ ಒಂದು ಕಮಾಂಡ್ ನ ಟೈಪ್ ಮಾಡಿ ಕೊಡ್ತೀವಿ. ರನ್ ಆಪ್ಷನ್ ಗೆ RUN ಅಂತ ಕೊಡ್ಬೇಕು. ಸ್ಟಾರ್ಟ್ ಗೆ START ಅಂತ ಕೊಡ್ಬೇಕು. ಇದನ್ನ ನಾವು ಕರೆಯುವಂತದ್ದು ಟೆಕ್ಸ್ಟ್ ಟರ್ಮಿನಲ್ ಅಂತ. ಅವನ್ ಏನ್ ಹೇಳ್ತಿದ್ದಾನೆ ಅಂತಂದ್ರೆ CUI ಸ್ಟ್ಯಾಂಡ್ಸ್ ಫಾರ್ ಕಮಾಂಡ್ ಲೈನ್ ಇಂಟರ್ಫೇಸ್. ಇಲ್ಲಿ ನಾವು ಕೊಡೋಕ್ಕಾಗೋದೇ ಕಮಾಂಡ್ಸ್ ನ. ಇಟ್ ಈಸ್ ಅನ್ ಇಂಟರ್ಫೇಸ್ ಅಲೋಸ್ ದ ಯೂಸರ್ ಟು ಇಂಟರಾಕ್ಟ್ ವಿತ್ ಎ ಕಂಪ್ಯೂಟರ್. ಒಂದು ಕಂಪ್ಯೂಟರ್ ನ ಜೊತೆ ಯೂಸರ್ ಇಂಟರಾಕ್ಟ್ ಅಂದ್ರೆ ಏನಾದ್ರೂ ವರ್ಕ್ ಮಾಡ್ಬೇಕು ಅಂತಂದ್ರೆ ಅದು ಯಾವ್ದ್ರ ಮುಖಾಂತರ, ಟೆಕ್ಸ್ಟ್ ಟರ್ಮಿನಲ್ ಮುಖಾಂತರ. ಏನಾದ್ರೂ ಟೈಪ್ ಮಾಡ್ಬಿಟ್ಟೆ ಎಂಟರ್ ಆಗ್ಬೇಕು ಅಂತ. ಇಟ್ ಈಸ್ ಎ ನಾನ್ ಗ್ರಾಫಿಕಲ್ ಅಂಡ್ ಟೆಕ್ಸ್ಟ್ ಬೇಸ್ಡ್ ಯೂಸರ್ ಇಂಟರ್ಫೇಸ್. ಇದ್ರಲ್ಲಿ ನಿಮ್ಗೆ ಗ್ರಾಫಿಕ್ಸ್ ಸಿಗೋಲ್ಲ ಸ್ಟೂಡೆಂಟ್ಸ್. ಈಗ ಸ್ಕ್ರೀನ್ ಮೇಲೆ ನೋಡ್ತಿರೋದೆಲ್ಲ ನೀವು ಗ್ರಾಫಿಕ್ಸ್ ನೋಡಿ. ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ, ಬ್ಲಾಕ್ ಕಲರ್ ಲೆಟರ್ಸ್, ವೈಟ್ ಕಲರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬ್ಲೂ ಕಲರ್ ಇಂದ ಸೆಲೆಕ್ಟ್ ಆಗ್ಬಿಡ್ತು. ಇದು ಗ್ರಾಫಿಕ್ಸ್ ಅಂತ ಕರಿತೀವಿ. ಬಟ್ ಓಲ್ಡ್ ಟೈಪ್ ಅಲ್ಲಿ ನಿಮ್ಗೆ ಗ್ರಾಫಿಕ್ಸ್ ಇರ್ಲಿಲ್ಲ ಸ್ಟೂಡೆಂಟ್ಸ್. ಸೊ ಅದನ್ನೇ ಹೇಳ್ತಾರೆ ಇಟ್ ಈಸ್ ಅ ನಾನ್ ಗ್ರಾಫಿಕಲ್ ಅಂಡ್ ಟೆಕ್ಸ್ಟ್ ಬೇಸ್ಡ್ ಯೂಸರ್ ಇಂಟರ್ಫೇಸ್ ಅಂತ ಹೇಳಿ. ಬೋತ್ ಇನ್ಪುಟ್ ಅಂಡ್ ಔಟ್ಪುಟ್ ಆರ್ ಕ್ಯಾರೆಕ್ಟರ್ ಬೇಸ್ಡ್. The interface is also known as character user interface. ಸೊ ಇಲ್ಲಿ ಇನ್ಪುಟ್ ಆಗ್ಬೋದು, ಔಟ್ಪುಟ್ ಆಗ್ಬೋದು, ಕ್ಯಾರೆಕ್ಟರ್ ಬೇಸ್ಡ್ ಆಗಿರುತ್ತೆ. ಇದನ್ನ ಇನ್ನೂ ಒಂದು ಹೆಸರಲ್ಲಿ ಕರಿತೀವಿ, ವಿಚ್ ಇಸ್ ಕಾಲ್ಡ್ ಕ್ಯಾರೆಕ್ಟರ್ ಯೂಸರ್ ಇಂಟರ್ಫೇಸ್ ಅಂತ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಯೂಸರ್ ಇಂಟರ್ಫೇಸಸ್ ಅಲ್ಲಿ ಇದೀವಿ 2 ಟೈಪ್ಸ್, CUI, GUI. CUI ಅಂತಂದ್ರೆ ಕಮಾಂಡ್ ಲೈನ್ ಯೂಸರ್ ಇಂಟರ್ಫೇಸ್, GUI ಅಂತಂದ್ರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಸ್ಟೂಡೆಂಟ್ಸ್. ಎಸ್ ಕಮ್ ಟು ದ ಪಾಯಿಂಟ್ ನಂಬರ್ 2 ವಿಚ್ ಇಸ್ ಕಾಲ್ಡ್ GUI. ನೋಡಿ ಸ್ಟೂಡೆಂಟ್ಸ್, GUI stands for graphical user interface. Graphical user interface. It is an interface where the commands are selected from menus and icons. It supports graphics. Menus and icons ಅಂತ ಕರಿತೀವಿ. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿ, ದಿಸ್ ಇಸ್ ಕಾಲ್ಡ್ ಮೆನು ಅಂತ ಕರಿತೀವಿ. ನೋಡಿ ಇದು ಹೋಮ್ ಮೆನು. ನೋಡಿ ಓಪನ್ ಆಗ್ತಾ ಇದೆ ಹೋಮ್ ಮೆನು. ದಿಸ್ ಆರ್ ಆಲ್ ಕಾಲ್ಡ್ ಹೋಮ್ ಮೆನು. This is called insert menu students. ಇದನ್ನ ನಾವೇನಂತ ಕರಿತೀವಿ, ಇನ್ಸರ್ಟ್ ಮೆನು ಅಂತ ಕರಿತೀವಿ. This is called the page layout menu. ಸೊ ಇದ್ರ ಮೇಲೆ ಏನೆಲ್ಲ ಸಿಂಬಲ್ ಗಳು ಕಾಣಿಸ್ತಾ ಇದೆ ವಿಚ್ ಇಸ್ ಕಾಲ್ಡ್ ಐಕಾನ್ಸ್ ಅಂತ ಹೇಳ್ತೀವಿ. ಏನಂತ ಕರಿತೀವಿ, ಐಕಾನ್ಸ್ ಅಂತ ಹೇಳಿ. ಆ ತರ ಮೆನುಸ್ ಅಂಡ್ ಐಕಾನ್ಸ್ ಇಂದ ವರ್ಕ್ ಮಾಡುವಂತವನ್ನ, ಗ್ರಾಫಿಕ್ಸ್ ನ ಯೂಸ್ ಮಾಡ್ಕೊಂಡು ವರ್ಕ್ ಮಾಡುವಂತವನ್ನ ನಾವು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಕರಿತೀವಿ. ಈಗ ನಾವು ನವಡೇಸ್ ಯೂಸ್ ಮಾಡ್ತಿರೋದೆಲ್ಲ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, ನೆನಪಿಟ್ಕೊಳ್ಳಿ. ಎಸ್,
ಡಿಫರೆನ್ಸ್ ಬಿಟ್ವೀನ್ CUI ಅಂಡ್ GUI ಏನೇನ್ ಡಿಫರೆನ್ಸ್? CUI ಫುಲ್ ಫಾರ್ಮ್ ಏನು? ಕಮಾಂಡ್ ಲೈನ್ ಯೂಸರ್ ಇಂಟರ್ಫೇಸ್. GUI ಫುಲ್ ಫಾರ್ಮ್ ಏನು? ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. CUI ಅಲ್ಲಿ ಏನಾಗುತ್ತೆ? ದ ಯೂಸರ್ ಮಸ್ಟ್ ಟೈಪ್ ದ ಡಾಕ್ಯುಮೆಂಟ್ಸ್ ಅಟ್ ಕಮಾಂಡ್ ಪ್ರಾಂಪ್ಟ್ ಟು ಇಂಟರಾಕ್ಟ್ ವಿತ್ ಕಂಪ್ಯೂಟರ್. ಯೂಸರ್ ಏನ್ ಮಾಡ್ಬೇಕಿಲ್ಲಿ? ಕಮಾಂಡ್ ಪ್ರಾಂಪ್ಟ್ ಅಂತ ಇರುತ್ತೆ. ಕಮಾಂಡ್ ಪ್ರಾಂಪ್ಟ್ ಅಂದಿದ ತಕ್ಷಣ ಕಮಾಂಡ್ಸ್ ನ ಟೈಪ್ ಮಾಡೋದಕ್ಕೆ ಇರುವಂತ ಪ್ಲೇಸ್ ಸ್ಟೂಡೆಂಟ್ಸ್. ಅಲ್ಲಿಂದನೇ ಟೈಪ್ ಮಾಡಿ ಯೂಸರು ಕಂಪ್ಯೂಟರ್ಗೆ ಏನ್ ವರ್ಕ್ ಮಾಡ್ಬೇಕು ಅಂತ ಕೊಡ್ಬೇಕು. ಬಟ್ ಇಲ್ಲಿ ನೋಡಿ, ದ ಯೂಸರ್ ಮಸ್ಟ್ ಕ್ಲಿಕ್ ಆನ್ ಐಕಾನ್ಸ್. ಐಕಾನ್ಗಳ ಮೇಲೆ ಕ್ಲಿಕ್ ಮಾಡಬಹುದು, ಮೆನುಗಳ ಮೇಲೆ ಕ್ಲಿಕ್ ಮಾಡಬಹುದು, ಡೈಲಾಗ್ ಬಾಕ್ಸಸ್ ಎಕ್ಸೆಟ್ರಾ ಟು ಇಂಟರಾಕ್ಟ್ ವಿತ್ ದ ಕಂಪ್ಯೂಟರ್. ಐಕಾನ್ಸ್, ಮೆನುಸ್, ಡೈಲಾಗ್ ಬಾಕ್ಸ್ ಗಳ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಕಂಪ್ಯೂಟರ್ ಜೊತೆ ಇಂಟರಾಕ್ಟ್ ಆಗ್ಬಹುದು. ದ ಯೂಸರ್ ಮಸ್ಟ್ ರಿಮೆಂಬರ್ ದ ಕಮಾಂಡ್ಸ್. ಸೊ ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ನೋಡಿ ಇಲ್ಲೂ ಇದೆ ಅಂಡ್ ದೇರ್ ಪ್ಯಾರಾಮೀಟರ್ಸ್. ಸೊ ಇಲ್ಲೇನಾಗುತ್ತೆ, ನಮ್ಮ ಯೂಸರ್ ಏನೇ ವರ್ಕ್ ಮಾಡ್ಬೇಕು ಅಂದ್ರೆ ಕಮಾಂಡ್ಗಳನ್ನ ನೆನಪಲ್ಲಿ ಇಟ್ಕೊಂಡ್ಲೇಬೇಕು, ಜೊತೆಗೆ ಅದ್ರ ಪ್ಯಾರಾಮೀಟರ್ಸ್ ಏನ್ ವರ್ಕ್ ಆಗುತ್ತೆ ಅಂತ ನೆನ್ಪಿಟ್ಕೋಬೇಕು. ಬಟ್ ಇಲ್ಲಿ ನೋಡಿ, ದ ಯೂಸರ್ ನೀಡ್ ನಾಟ್ ರಿಮೆಂಬರ್ ಎನಿ ಕಮಾಂಡ್ಸ್. ಯಾವುದೇ ಕಮಾಂಡ್ಗಳನ್ನ ರಿಮೆಂಬರ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. As it is available in the form of menus and icons on monitor. ಇಲ್ಲಿ ನಾವ್ ಏನೇ ಮಾಡ್ಬೇಕು ಅಂತಂದ್ರೆ ನಾವು ಕಮಾಂಡ್ಸ್ ಏನ್ ಬೇಕಾಗಲ್ಲ, ಆಟೋಮೆಟಿಕ್ ಆಗಿ ನಾವು ವರ್ಕ್ ಮಾಡ್ಕೋಬಹುದು. ನೋಡಿ ಇಲ್ಲಿ ನಾನು ಫೈಲ್ ನ ಕ್ಲಿಕ್ ಮಾಡ್ತೀನಿ ಸ್ಟೂಡೆಂಟ್ಸ್. ಅಬ್ಸರ್ವ್ ದ ಸ್ಕ್ರೀನ್. ನೋಡಿ, ನ್ಯೂ ಅಂತಂದ್ರೆ ಹೊಸದು ಓಪನ್ ಆಗುತ್ತೆ. ಓಪನ್ ಅಂತಂದ್ರೆ ಆಲ್ರೆಡಿ ಸೇವ್ ಮಾಡಿರೋದನ್ನ ಓಪನ್ ಮಾಡ್ಕೋಬಹುದು. ಸೇವ್ ಅಂದ ತಕ್ಷಣ ಫೈಲ್ ಸೇವ್ ಆಗುತ್ತೆ. ನೋಡಿ ಇಲ್ಲಿದೆ ಪ್ರಿಂಟ್ ಅಂದ ತಕ್ಷಣ ಪ್ರಿಂಟ್ ತೆಗಿಬಹುದು. So these are all called ready-made options. ನಾವು ಇದನ್ನ menus and icons and dialog box ಅಂತ ಕರೆಯೋದು. ಇಲ್ಲಿ ready-made ರೆಡಿ ಇರುತ್ತೆ, ಗ್ರಾಫಿಕ್ಸ್ ಇದು. ಸೊ ಅದು ನಿಮ್ಗೆ ಕಮಾಂಡ್ ಪ್ರಾಂಪ್ಟ್ ತರ ವರ್ಕ್ ಆಗೋಲ್ಲ ಸ್ಟೂಡೆಂಟ್ಸ್. ಹಾಗೆ ನೋಡಿ, ಮೌಸ್ ಆಪರೇಷನ್ಸ್ ನಾಟ್ ಅವೈಲಬಲ್ ಫಾರ್ ಡಾಸ್. ಅಂದ್ರೆ CUI ಅಲ್ಲಿ ಮೌಸ್ ಗಳನ್ನ, ಈ ಪಾಯಿಂಟರ್ಗಳೇ ಸಿಗಲ್ಲ ನಿಮ್ಗೆ. ಬಟ್ ಇಲ್ಲಿ ನೋಡಿ, ಮೌಸ್ ಆಪರೇಷನ್ ಇಸ್ ರಿಕ್ವೈರ್ಡ್ ಟು ಸೆಲೆಕ್ಟ್ ದ ಕಮಾಂಡ್ಸ್. ಕಮಾಂಡ್ ಗಳನ್ನ ನೋಡಿ, ನಾನು ಇಷ್ಟು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಮೌಸ್ ಯೂಸ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಮೌಸ್ ಅನ್ನೋದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್. ಇದನ್ನ ನಾವು ಕರೆಯೋದು CUI GUI, ಕಮಾಂಡ್ ಲೈನ್ ಯೂಸರ್ ಇಂಟರ್ಫೇಸ್, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ನೋಡಿ, ಎರಡು ಟೈಪ್, ಎರಡಕ್ಕೂ ಡಿಫರೆನ್ಸ್. ಐಡಿಯಾ ಬಂತಾ? ಎಸ್ ಬನ್ನಿ ಸ್ಟೂಡೆಂಟ್ಸ್, ಸಮ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್ಸ್ ನೋಡೋಣ. ಇವ್ರನ್ನ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ ನಿಮ್ಗೆ ಎಕ್ಸಾಮ್ ಅಲ್ಲಿ, ನೆನಪಿರಲಿ. ವಿ ಆರ್ ಅಟ್ ದ ಕಾನ್ಸೆಪ್ಟ್ ಆಫ್ ಡಾಸ್. ಇವ್ರನ್ನ ನಾವು MS ಡಾಸ್ ಅಂತಾನು ಕರಿತೀವಿ, ನೆನ್ಪಿಟ್ಕೊಳ್ಳಿ. MS ಅಂತಂದ್ರೆ ಮೈಕ್ರೋಸಾಫ್ಟ್ ಅಂತ ಹೇಳಿ. ಇಟ್ ಸ್ಟ್ಯಾಂಡ್ಸ್ ಫಾರ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. D stands for disk, O stands for operating, S stands for system. Disk operating system. It is a single user operating system. Single user operating system. ಒಬ್ಬನೇ ಯೂಸ್ ಮಾಡುವಂಥದ್ದು. It was developed by Bill Gates and Paul Allen in 1980 students. So ಇವ್ರೇನಾಗ್ತಾರೆ? ಬಿಲ್ ಗೇಟ್ಸ್ ಗೊತ್ತಾ? Yes, Bill Gates is the ಫೌಂಡರ್ ಆಫ್ ಮೈಕ್ರೋಸಾಫ್ಟ್. ಈಗ ಏನ್ ಪ್ರಪಂಚ ಎಲ್ಲ ಮೈಕ್ರೋಸಾಫ್ಟ್ ನ ಯೂಸ್ ಮಾಡ್ತಾ ಇದೆ, ಅದರದ್ದು ಓನರ್ ಯಾರು ಅಂತಂದ್ರೆ ಬಿಲ್ ಗೇಟ್ಸ್ ಸ್ಟೂಡೆಂಟ್ಸ್. ಬಟ್ ಆ ಟೈಮ್ ಅಲ್ಲಿ ಬಿಲ್ ಗೇಟ್ಸ್, ಪಾಲ್ ಅಲೈನ್ ಅನ್ನೋರು ಏನ್ ಮಾಡ್ತಾರೆ, ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅನ್ನೋದನ್ನ ಇನ್ವೆಂಟ್ ಮಾಡ್ತಾರೆ. ಇಟ್ ಈಸ್ ಯೂಸ್ ಟು ಎಕ್ಸಿಕ್ಯೂಟ್ ಪ್ರೋಗ್ರಾಮ್ಸ್. ಪ್ರೋಗ್ರಾಮ್ಗಳನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಕರೆಕ್ಟ್ ಎರರ್ಸ್ ಅಂದ್ರೆ ತಪ್ಪುಗಳನ್ನ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ. ಅಂಡ್ ಮ್ಯಾನೇಜ್ ಮೆಮೊರಿ. ಸೊ ಮೆಮೊರಿನ ಮ್ಯಾನೇಜ್ ಮಾಡೋದಕ್ಕೆ ಕೂಡ ಯೂಸ್ ಆಗುತ್ತೆ. ಇದಿಷ್ಟು ನಿಮ್ಮ ಡಾಸ್ ಸ್ಟೂಡೆಂಟ್ಸ್. ಮೊದಲು ಬಂದಂತ ಆಪರೇಟಿಂಗ್ ಸಿಸ್ಟಮ್ ಡಾಸ್. ಅದಕ್ಕಿಂತ ಹಿಂದೆ ಇತ್ತು, ಯುನಿಕ್ಸ್ ಇತ್ತು, ಲಿನಕ್ಸ್ ಇತ್ತು. ದೇ ಆರ್ ನಾಟ್ ಯೂಸರ್ ಫ್ರೆಂಡ್ಲಿ. ಏನ್ ಯೂಸರ್ ಫ್ರೆಂಡ್ಲಿ ಅಂತಂದ್ರೆ, ಅಂದ್ರೆ ಒಬ್ಬ ಯೂಸರ್ಗೆ ಏನು ಬೇಕೋ ಅದನ್ನ ಆಸ್ ಇಟ್ ಈಸ್ ಕೊಡುವಂತ ರೆಸ್ಪಾನ್ಸಿಬಿಲಿಟಿನ ಯೂಸರ್ ಫ್ರೆಂಡ್ಲಿ ಅಂತ ಕರಿತೀವಿ. ಬಟ್ ಆ ಆಪರೇಟಿಂಗ್ ಸಿಸ್ಟಮ್ ಲಿನಕ್ಸ್, ಯುನಿಕ್ಸ್ ಗಳಲ್ಲಿ ಆ ಫೆಸಿಲಿಟೀಸ್ ಇರಲಿಲ್ಲ. ಬಟ್ ಡಾಸ್ ಅಲ್ಲಿ ಇತ್ತು. ಫ್ಯೂಚರ್ಸ್ ಏನಿದ್ರಿಂದ ಅಡ್ವಾಂಟೇಜಸ್, ಒಂದು ಗುಣಲಕ್ಷಣಗಳು ಏನಿದೆ? ಫೈಲ್ ಮ್ಯಾನೇಜ್ಮೆಂಟ್ ಫ್ಯೂಚರ್. Create the file, edit the file, write the file, delete the file, etc. So ಫೈಲ್ಗಳನ್ನ ಮ್ಯಾನೇಜ್ ಮಾಡ್ತಾ ಬಂತು. ಡೈರೆಕ್ಟರಿ ಮ್ಯಾನೇಜ್ಮೆಂಟ್, ಕ್ರಿಯೇಷನ್ ಆಫ್ ಡೈರೆಕ್ಟರಿ, ಚೇಂಜ್ ದ ಡೈರೆಕ್ಟರಿ, ಸರ್ಚ್ ದ ಡೈರೆಕ್ಟರಿ, ಡಿಲಿಷನ್ ಆಫ್ ಡೈರೆಕ್ಟರೀಸ್ ಎಕ್ಸೆಟ್ರಾ. ಡೈರೆಕ್ಟರಿ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ನಿಮ್ಮ ಫೈಲ್ಗಳಂತ ಏನಿರುತ್ತೆ, ಒಂದು ಸರ್ಟೆನ್ ಫೈಲ್ಗಳನ್ನೆಲ್ಲ ಒಂದು ಗ್ರೂಪ್ ಮಾಡಿ ಇಟ್ರೆ ಅದು ಡೈರೆಕ್ಟರಿ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಡೈರೆಕ್ಟರೀಸ್, ಫೋಲ್ಡರ್ಸ್ ಅಂತ ಕರಿತೀವಿ. ಫೋಲ್ಡರ್ ಅಂದ್ರೂ ಒಂದೇ, ಡೈರೆಕ್ಟರಿ ಅಂದ್ರೂ ಒಂದೇ. ಅಂದ್ರೆ ಫೈಲ್ಗಳನ್ನೆಲ್ಲ ಒಂದ್ ಕಡೆ ಇಡುವಂತದ್ದನ್ನು. ಅಂಡ್ ದೆನ್ ಮೆಮೊರಿ ಮ್ಯಾನೇಜ್ಮೆಂಟ್, ನಾವು ಎಕ್ಸ್ಪ್ಲೇಷನ್ ಎಲ್ಲ ನೋಡ್ವಿ. ಅಲೋಕೇಶನ್ ಅಂಡ್ ಡಿಅಲೋಕೇಶನ್ ಆಫ್ ಮೆಮೊರಿ. ನಿಮ್ಮ ಮೆಮೊರಿ ಅಲೋಕೇಟ್ ಆಗೋದಕ್ಕೂ ಯೂಸ್ ಆಗುತ್ತಾ, ಡಿಅಲೋಕೇಟ್ ಆಗೋದಕ್ಕೂ ಯೂಸ್ ಆಗುತ್ತಾ. ದಿಸ್ ಇಸ್ ಅಬೌಟ್ ಯುವರ್ ಡಾಸ್ ಸ್ಟೂಡೆಂಟ್ಸ್. ಸೊ ಬಹಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅಗೇನ್ ಐ ಆಮ್ ರಿಪೀಟಿಂಗ್, ಡಾಸ್ ಸ್ಟ್ಯಾಂಡ್ಸ್ ಫಾರ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. It is a single user operating system developed by Bill Gates and Paul Allen 1980. It is used to execute programs, correct errors, memory management, and some features.
ಬನ್ನಿ ಸ್ಟೂಡೆಂಟ್ಸ್, ದ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ, ಕಾಲ್ಡ್ ಯುನಿಕ್ಸ್. ಏನಂತ ಕರಿತೀವಿ? ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್. ನೋಡಿ, ಇಟ್ ವಾಸ್ ಡೆವಲಪ್ಡ್ ಬೈ ಡೆನಿಸ್ ರಿಚಿ ಅಂಡ್ ಕೆನ್ ಥಾಮ್ಸನ್. ಸೊ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅನ್ನೋದನ್ನ ಡೆನಿಸ್ ರಿಚಿ ಇಂಟ್ರೊಡ್ಯೂಸ್ ಮಾಡ್ತಾನೆ, ಜೊತೆಗೆ ಕೆನ್ ಥಾಮ್ಸನ್ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾನೆ ಇನ್ ದ ಡಿಸೆಂಬರ್ ಆಫ್ 1985 ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾನೆ. ಇಟ್ ಈಸ್ ಮಲ್ಟಿ ಟಾಸ್ಕಿಂಗ್, ಮಲ್ಟಿ ಯೂಸರ್ ಎಕ್ಸೆಟ್ರಾ. ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಆಲ್ರೆಡಿ ನಾವು ಓದ್ಕೊಂಡು ಬಂದಿದ್ವಿ. 2 or more ವರ್ಕ್ಸ್ ಕ್ಯಾನ್ ಬಿ ಪರ್ಫಾರ್ಮ್ ಅಟ್ ಎ ಟೈಮ್ ಸ್ಟೂಡೆಂಟ್ಸ್. ಅದನ್ನ ಮಲ್ಟಿ ಟಾಸ್ಕಿಂಗ್ ಅಂತ ಕರಿತೀವಿ. ಮಲ್ಟಿ ಯೂಸರ್, 2 or more ಯೂಸರ್ ಕ್ಯಾನ್ ಆಪರೇಟ್ ದ ಸಿಸ್ಟಮ್ ಸೈಮಲ್ಟೇನಿಯಸ್ಲಿ. ಅಂದ್ರೆ ಒಬ್ಬರಿಗಿಂತ ಇಬ್ಬರಿಗಿಂತ ಜಾಸ್ತಿ ಯೂಸರ್ಸ್ ಒಂದೇ ಸತಿ ಆಪರೇಟ್ ಮಾಡಿದಾಗ ನಾವು ಅದನ್ನ ಮಲ್ಟಿ ಯೂಸರ್ ಅಂತ ಕರಿತೀವಿ. ಯುನಿಕ್ಸ್ ಅನ್ನೋದು ಮಲ್ಟಿ ಟಾಸ್ಕಿಂಗ್ಗೂ ಸಪೋರ್ಟ್ ಮಾಡ್ತು, ಮಲ್ಟಿ ಯೂಸರ್ಗೂ ಸಪೋರ್ಟ್ ಮಾಡ್ತು. ಸೊ ಇವರ ಫ್ಯೂಚರ್ಸ್ ನೋಡೋಣ. ಸೊ ಮಲ್ಟಿ ಯೂಸರ್, ಮಲ್ಟಿ ಟಾಸ್ಕಿಂಗ್ ಸಪೋರ್ಟ್, ಪೋರ್ಟಬಿಲಿಟಿ ಅಂತಂದ್ರೆ ಚಿಕ್ಕದು ಅಂತ. ಸೊ ದೆನ್ ಹೈರಾರ್ಚಿಕಲ್ ಫೈಲ್ ಆರ್ಗನೈಸೇಷನ್. ಏನ್ ಹೈರಾರ್ಚಿಕಲ್ ಫೈಲ್ ಆರ್ಗನೈಸೇಷನ್ ಅಂತಂದ್ರೆ ಒಂದಾದ್ಮೇಲೆ ಒಂದನ್ನ ಆರ್ಡರ್ ಆಗಿ ಎತ್ತಿಡೋನ್ನ ನಾವು ಹೈರಾರ್ಚಿಕಲ್ ಫೈಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಸೊ ಇದಿಷ್ಟು ನಿಮ್ಮ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಡೆವಲಪ್ಡ್ ಬೈ ಡೆನಿಸ್ ರಿಚಿ ಅಂಡ್ ಕೆನ್ ಥಾಮ್ಸನ್ ಇನ್ ದ ಡಿಸೆಂಬರ್ ಆಫ್ 1985 ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವನು ಮಲ್ಟಿ ಟಾಸ್ಕಿಂಗ್ಗೂ ಸಪೋರ್ಟ್ ಮಾಡ್ತಾನೆ, ಮಲ್ಟಿ ಯೂಸರ್ಗೂ ಸಪೋರ್ಟ್ ಮಾಡ್ತಾನೆ, ಜೊತೆಗೆ ಸಮ್ ಫ್ಯೂಚರ್ಸ್ ಆಫ್ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್. ಎಸ್ ಬನ್ನಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ನೋಡೋಣ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್, ಲೈನೆಕ್ಸ್ ಅಂತಾನು ಕರೀತಾರೆ. ಈ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ನ ಫೈಂಡ್ ಔಟ್ ಮಾಡಿದವನ ಹೆಸರು ಏನು ಅಂತಂದ್ರೆ ಲಿನಸ್ ಟಾರ್ವಲ್ಡ್ಸ್ ಅಂತ ಹೇಳಿ. ಏನೋ ಅವನ ಹೆಸರು? ಲಿನಸ್ ಟಾರ್ವಲ್ಡ್ಸ್. ಇವರೆಲ್ಲ ಫಾರಿನರ್ಸ್ ಸ್ಟೂಡೆಂಟ್ಸ್. ಅವ್ರ ಹೆಸರುಗಳು ಹಾಗೆ ಇರೋದು. ನಿಮ್ಗೆ ರಮೇಶ, ವೆಂಕಟೇಶ, ಉಮೇಶ ಅಂತ ಹೆಸರುಗಳು ಸಿಗೋಲ್ಲ ಸ್ಟೂಡೆಂಟ್ಸ್. ಇವರೆಲ್ಲ ಫಾರಿನರ್ಸ್. ಸೊ ಅವ್ರ ಹೆಸರುಗಳು ಇರೋದೇ ಹಾಗೆ. ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್, ಇಟ್ ವಾಸ್ ಡೆವಲಪ್ಡ್ ಬೈ ಲಿನಸ್ ಟಾರ್ವಲ್ಡ್ಸ್ ಅಂತ ಹೇಳಿ. ಇಟ್ ಈಸ್ ಅ ಮೆಷಿನ್ ಇಂಡಿಪೆಂಡೆಂಟ್, ಮಲ್ಟಿ ಯೂಸರ್, ಮಲ್ಟಿ ಟಾಸ್ಕಿಂಗ್ ಎಕ್ಸೆಟ್ರಾ. ಐ ವಾಂಟ್ ಟು ಎಕ್ಸ್ಪ್ರೆಸ್ ಒನ್ ಥಿಂಗ್. ಯುನಿಕ್ಸ್ ಅಲ್ಲಿ ಗ್ರಾಫಿಕಲ್ ಯೂಸರ್ ಕಡಿಮೆ ಇತ್ತು, ಸೊ ಲಿನಕ್ಸ್ ಅಲ್ಲಿ ಗ್ರಾಫಿಕಲ್ ಯೂಸರ್ ಜಾಸ್ತಿ ಆಯ್ತು ಸ್ಟೂಡೆಂಟ್ಸ್. ದಟ್ ವಾಸ್ ದ ಡಿಫರೆನ್ಸ್. ಸೊ ಲಿನಕ್ಸ್ ಏನಾಗುತ್ತೆ, ಲಿನಕ್ಸ್ ಫೈಂಡ್ ಔಟ್ ಮಾಡಿದವನು ಲಿನಸ್ ಟಾರ್ವಲ್ಡ್ಸ್ ಅಂತ ಹೇಳಿ. ಇವನ್ನ ಮಿಷಿನ್ ಇಂಡಿಪೆಂಡೆಂಟ್ ಮಾಡ್ತಾರೆ, ಮಲ್ಟಿ ಯೂಸರ್ಗೂ ಸಪೋರ್ಟ್ ಮಾಡುತ್ತೆ, ಮಲ್ಟಿ ಟಾಸ್ಕಿಂಗ್ಗೂ ಸಪೋರ್ಟ್ ಮಾಡುತ್ತೆ. ನೋಡಿ ಫ್ಯೂಚರ್ಸ್, ಸಪೋರ್ಟ್ ಫಾರ್ ಕರ್ನಲ್ ಪ್ರೋಗ್ರಾಮಿಂಗ್ ಅಂತ ಯುನಿಕ್ಸ್ ಅಲ್ಲಿ ತುಂಬಾ ದೊಡ್ಡದು ಸ್ಟೂಡೆಂಟ್ಸ್. ಆ ಕರ್ನಲ್ ಪ್ರೋಗ್ರಾಮಿಂಗ್ ಕೂಡ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಸಪೋರ್ಟ್ ಮಾಡುತ್ತೆ, ವಿಚ್ ಪ್ರೊವೈಡ್ಸ್ ಆಕ್ಸೆಸ್ ಟು ದ ಸಾಫ್ಟ್ವೇರ್ ಅಂಡ್ ಹಾರ್ಡ್ವೇರ್. ಸಾಫ್ಟ್ವೇರ್ಗೂ ಆಕ್ಸೆಸಿಂಗ್ ನ ಸಪೋರ್ಟ್ ಮಾಡುತ್ತಾ, ಹಾರ್ಡ್ವೇರ್ಗೂ ಆಕ್ಸೆಸಿಂಗ್ ನ ಸಪೋರ್ಟ್ ಮಾಡುತ್ತೆ. ಓಪನ್ ಸೋರ್ಸ್ ಡೆವಲಪ್ಮೆಂಟ್ ಆಪರೇಟಿಂಗ್ ಸಿಸ್ಟಮ್, ಓಪನ್ ಸೋರ್ಸ್ ಡೆವಲಪ್ಮೆಂಟ್ ಗೆ ಕೂಡ ಸಪೋರ್ಟ್ ಮಾಡುತ್ತೆ. ಇಟ್ ಈಸ್ ಒನ್ ಆಫ್ ದ ಮಿಷನ್ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ. ಎಸ್, ಎಲ್ಲರೂ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ? We are at the concept of Linux operating system. It was developed by Linus Torvalds. It is mission independent, multi-user, multitasking, etc. So some features of Linux operating system. Yes, bunny students, Solaris operating system. Yav concept alli idivi navu? Solaris operating system concept alli idivi. It is free Unix based operating system introduced by Sun Microsystems. So Solaris operating system anta introduce agutte. ಈ ಸೋಲರೈಸ್ ಆಪರೇಟಿಂಗ್ ಸಿಸ್ಟಮ್ ಏನಾಗುತ್ತೆ, ಯುನಿಕ್ಸ್ ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್. ಸೊ ಯುನಿಕ್ಸ್ ನ ಬೇಸ್ ಆಗಿ ಇಟ್ಕೊಂಡು ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಸ್ಟೂಡೆಂಟ್ಸ್. ಯಾರು ಇಂಟ್ರೊಡ್ಯೂಸ್ ಮಾಡಿರೋರು ಅಂತಂದ್ರೆ ಸನ್ ಮೈಕ್ರೋ ಸಿಸ್ಟಮ್ ಅಂತ ಹೇಳಿ ಒಂದು ಕಂಪನಿಯವರು ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇಟ್ ಪ್ರೊವೈಡ್ಸ್ ಯೂಸರ್ ಇಂಟರ್ಫೇಸ್ ಫಾರ್ ಇಂಟರ್ನೆಟ್ ಬ್ರೌಸರ್ಸ್, ಮೀಡಿಯಾ ಪ್ಲೇಯರ್ಸ್ ಎಕ್ಸೆಟ್ರಾ. ಎಸ್, ಇಟ್ ಇಸ್ ಒನ್ ಆಫ್ ದ ಅಡ್ವಾನ್ಸ್ಡ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ಬರೋಷ್ಟೊತ್ತಿಗೆ ಏನಾಗುತ್ತೆ, ಇಂಟರ್ನೆಟ್ ಫೆಮಿಲಿಯರ್ ಆಗಿರುತ್ತೆ. ಇಂಟರ್ನೆಟ್ ಬ್ರೌಸರ್ಸ್ ಗೆ ಸಪೋರ್ಟ್ ಮಾಡೋದಕ್ಕೂ ಈ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಆಗುತ್ತೆ. ಮೀಡಿಯಾ ಪ್ಲೇಯರ್ ಸಪೋರ್ಟ್ ಮಾಡೋದಕ್ಕೂ ಕೂಡ ಯೂಸ್ ಆಗುತ್ತೆ. ಮೀಡಿಯಾ ಪ್ಲೇಯರ್ಸ್ ಅಂದಿದ ತಕ್ಷಣ ನೀವು ಮೈಂಡ್ ಅಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ಬಹುದು. ಏನಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಬಹುದು? ಬಹಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆಡಿಯೋಗಳಿಗೆ ಸಪೋರ್ಟ್ ಮಾಡುತ್ತೆ. ನಥಿಂಗ್ ಬಟ್ ಸಾಂಗ್ಗಳು ನಾವು ಜಾಸ್ತಿ ಕೇಳ್ತೀವಿ. ಎಂಟರ್ಟೈನ್ಮೆಂಟ್ ಅಂದಿದ ತಕ್ಷಣ ಸಾಂಗ್ಸ್ ಕಡೆಗೆ ನಾವು ಜಾಸ್ತಿ ಕೇಳ್ತೀವಿ. ಜೊತೆಗೆ ಏನ್ ಮಾಡುತ್ತೆ, ವಿಡಿಯೋಗಳಿಗೆ ಮೂವೀಸ್ ನ ನೋಡ್ತೀವಿ. ಕರೆಕ್ಟಾ? ಮೂವೀಸ್ ಒಂದೇ ಅಂತಲ್ಲ ಸ್ಟೂಡೆಂಟ್ಸ್. ವೆನ್ ಯು ಆರ್ ಪ್ಲೇಯಿಂಗ್ ದ ಗೇಮ್ಸ್, ಗೇಮ್ ಅಲ್ಲೂ ಕೂಡ ವಿಡಿಯೋಸ್ ಬಂದೇ ಬರುತ್ತೆ. ಸೊ ಆ ಗೇಮ್ಗಳಿಗೆ ಸಪೋರ್ಟ್ ಮಾಡ್ಬೇಕು ಅಂದಾಗ ವಿಡಿಯೋಗೂ ಸಪೋರ್ಟ್ ಮಾಡ್ಬೇಕು, ಜೊತೆಗೆ ಆಡಿಯೋಗೂ ಸಪೋರ್ಟ್ ಮಾಡ್ಬೇಕು. ಈ ಆಡಿಯೋ ಅಂಡ್ ವಿಡಿಯೋಗಳನ್ನ ನಾವೇನಂತ ಕರಿತೀವಿ, ಮೀಡಿಯಾ ಪ್ಲೇಯರ್ಸ್ ಅಂತ ಹೇಳ್ತೀವಿ. ಸೊ ಸೋಲರೈಸ್ ಆಪರೇಟಿಂಗ್ ಸಿಸ್ಟಮ್ ಅನ್ನೋದು ಇಂಟ್ರೊಡ್ಯೂಸ್ ಆಗಿದ ತಕ್ಷಣ ಇವನು ಇಂಟರ್ನೆಟ್ ಗೆ ಬಹಳಷ್ಟು ಸಪೋರ್ಟ್ ನ ಮಾಡ್ತಾನೆ. ಅಂದ್ರೆ ಇಂಟರ್ನೆಟ್ ಇಂದ ಇನ್ಫಾರ್ಮೇಶನ್ ಆಕ್ಸೆಸಿಂಗ್ಗೂ ಸಪೋರ್ಟ್ ಮಾಡ್ತಾನೆ, ಇಂಟರ್ನೆಟ್ ಇಂದ ಡೌನ್ಲೋಡಿಂಗ್ಗೂ ಸಪೋರ್ಟ್ ಮಾಡ್ತಾನೆ, ಜೊತೆಗೆ ಮೀಡಿಯಾ ಪ್ಲೇಯರ್ಸ್ ಅಂತ ಕರಿತೀವಿ. ಇಲ್ಲಿ ಮೇಜರ್ ಆಗಿ ನಿಮ್ಗೆ ಆಡಿಯೋ, ವಿಡಿಯೋ ಎಕ್ಸೆಟ್ರಾ ಬರುತ್ತೆ ಸ್ಟೂಡೆಂಟ್ಸ್. ಅದಕ್ಕೂ ಕೂಡ ಸಪೋರ್ಟ್ ಆಗುತ್ತೆ. ನೋಡಿ, ಸಮ್ ಫೀಚರ್ಸ್ ಆಫ್ ಸೋಲರೈಸ್ ಆಪರೇಟಿಂಗ್ ಸಿಸ್ಟಮ್ ಏನೇನು? ಅಡ್ವಾನ್ಸ್ಡ್ ನೆಟ್ವರ್ಕಿಂಗ್ ಕ್ಯಾಪಬಿಲಿಟಿ ಸಪೋರ್ಟಿಂಗ್ ವೈರ್ಲೆಸ್ ಅಂಡ್ ಹೈ ನೆಟ್ವರ್ಕ್ಸ್. ಅಡ್ವಾನ್ಸ್ಡ್ ನೆಟ್ವರ್ಕಿಂಗ್ ಕ್ಯಾಪಬಿಲಿಟಿ ಸಪೋರ್ಟಿಂಗ್ ಫಾರ್ ವೈರ್ಲೆಸ್.
ಎಸ್ ವೈರ್ಲೆಸ್ ಸಿಸ್ಟಮ್ಸ್ ಕೂಡ ಬರುತ್ತೆ. ನವಡೇಸ್ ನಾವು ನೋಡ್ತೇವೆ ವೈಫೈ ನೋಡ್ತೀವಿ, ಹಾಟ್ಸ್ಪಾಟ್ ನೋಡ್ತೀವಿ, ಬ್ಲೂಟೂತ್ ನೋಡ್ತೀವಿ ಸ್ಟೂಡೆಂಟ್ಸ್, ರೇಡಿಯೋ ವೇವ್ಸ್ ಅಂತ ನೋಡ್ತೀವಿ. ಸೊ ಇವ್ರನ್ನೆಲ್ಲ ನಾವು ವೈರ್ಲೆಸ್ ಟೆಕ್ನಾಲಜಿ ಅಂತ ಕರಿತೀವಿ. ನಿಮ್ಮ ಸೋಲರೈಸ್ ಆಪರೇಟಿಂಗ್ ಸಿಸ್ಟಮ್ ಕೂಡ ಏನಾಗುತ್ತೆ ವೈರ್ಲೆಸ್ ಟೆಕ್ನಾಲಜಿಗೆ ಬಹಳಷ್ಟು ಸಪೋರ್ಟ್ ಮಾಡುತ್ತೆ. ಅಂಡ್ ಹೈ ನೆಟ್ವರ್ಕಿಂಗ್ಸ್, ನೆಟ್ವರ್ಕ್ ಅಂದಿದ ತಕ್ಷಣ ಕಂಪ್ಯೂಟರ್ ಟು ಕಂಪ್ಯೂಟರ್ ಕನೆಕ್ಷನ್ ಅಂಡ್ ಈಸಿ ಟು ಶೇರ್ ದ ಇನ್ಫಾರ್ಮೇಶನ್ ಫ್ರಮ್ ಒನ್ ಕಂಪ್ಯೂಟರ್ ಟು ದ ಅನದರ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಆ ತರ ಹೈ ನೆಟ್ವರ್ಕ್ ಗಳನ್ನ ಸಪೋರ್ಟ್ ಮಾಡುತ್ತೆ ನಿಮ್ಮ ಸೋಲರೈಸ್ ಆಪರೇಟಿಂಗ್ ಸಿಸ್ಟಮ್. ನೋಡಿ, ಮೈಂಟೈನ್ ಸೆಕ್ಯೂರಿಟಿ. ಎಸ್, ಸೆಕ್ಯೂರಿಟಿ ಅನ್ನೋದು ಬಹಳ ಇಂಪಾರ್ಟೆಂಟ್. ನಮ್ಮ ಇನ್ಫಾರ್ಮೇಶನ್ ಯಾರು ನಮ್ಮ ಪರ್ಮಿಷನ್ ಇಲ್ದಿರ ತಗೊಳ್ಬಾರದು. ಇಂಪಾರ್ಟೆಂಟ್ ಅಲ್ವಾ? ಈ ಸೋಲರೈಸ್ ಆಪರೇಟಿಂಗ್ ಸಿಸ್ಟಮ್ ಸೆಕ್ಯೂರಿಟಿಗೆ ಕೂಡ ಮೇಂಟೈನ್ ಮಾಡಿ ಕೊಡುತ್ತೆ. ಯೂಸರ್ ಇಂಟರ್ಫೇಸ್ ಫಾರ್ ಇಂಟರ್ನೆಟ್ ಬ್ರೌಸರ್ಸ್, ಮೀಡಿಯಾ ಪ್ಲೇಯರ್ಸ್ ಎಕ್ಸೆಟ್ರಾ. ನಾವು ಈ ಎಕ್ಸ್ಪ್ಲನೇಷನ್ ಅಲ್ಲೇ ನೋಡಿದ್ವಿ. ಇಂಟರ್ನೆಟ್ ಗೆ ಸಪೋರ್ಟ್ ಮಾಡ್ತು, ಮೀಡಿಯಾ ಪ್ಲೇಯರ್ ಗಳಿಗೆ ಸಪೋರ್ಟ್ ಮಾಡ್ತು. These are all called Solaris operating system. Any confusion, students? Let's take in the next one, which is called Windows 7 operating system. ನಾವು ಯಾವ ಕಾನ್ಸೆಪ್ಟ್ ಅಲ್ಲಿ ಇದೀವಿ? ನೆಕ್ಸ್ಟ್ ವಿಂಡೋಸ್ 7 ಆಪರೇಟಿಂಗ್ ಸಿಸ್ಟಮ್ ಕಾನ್ಸೆಪ್ಟ್ ಅಲ್ಲಿ ಇದೆ. ಇಟ್ ಈಸ್ ದ ಮೋಸ್ಟ್ ರೀಸೆಂಟ್ ಕ್ಲೈಂಟ್ ವರ್ಷನ್ ಆಫ್ ವಿಂಡೋಸ್ ಡೆವಲಪರ್ಸ್ ಬೈ ಮೈಕ್ರೋಸಾಫ್ಟ್. ಸೊ ನಿಮ್ಮ ಮೈಕ್ರೋಸಾಫ್ಟ್ ಅನ್ನೋ ಕಂಪನಿನ ಏನ್ ಮಾಡುತ್ತೆ, ಕ್ಲೈಂಟ್ ವರ್ಷನ್ ಆಗಿ ಮೊದಲಿಗೆ ಇದನ್ನ ಸಪೋರ್ಟ್ ಮಾಡಿ ಕೊಡುತ್ತೆ. ಅಂದ್ರೆ ಕ್ಲೈಂಟ್ ಒಂದು, ನೆಕ್ಸ್ಟ್ ಸರ್ವರ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಇದು ನೆಟ್ವರ್ಕಿಂಗ್ಸ್ ಅಲ್ಲಿ ಬರುವಂತದ್ದು. ಸೊ ಒಂದೇ ಕಂಪ್ಯೂಟರ್ ಇಂದ ಸುಮಾರು ಕಂಪ್ಯೂಟರ್ಗಳನ್ನ ಕಂಟ್ರೋಲ್ ಮಾಡೋನ್ನ ನಾವು ಸರ್ವರ್ ಅಂತ ಕರಿತೀವಿ. ಸೊ ಒಂದ್ ಕಂಪ್ಯೂಟರ್ ಒಳಗಡೆ ಮಾತ್ರ ವರ್ಕ್ ಆಗುವಂತವನ್ನ ನಾವು ಕ್ಲೈಂಟ್ ಅಂತ ಕರಿತೀವಿ. ಸೊ ಮೊದಲಿಗೆ ವಿಂಡೋಸ್ 7 ಅನ್ನೋನು ಏನಾಗ್ತಾನೆ, ಕ್ಲೈಂಟ್ ವರ್ಷನ್ ಆಗಿ ರಿಲೀಸ್ ಆಗ್ತಾನೆ ಮೈಕ್ರೋಸಾಫ್ಟ್ ಇಂದ. ನಾವು ವಿಂಡೋಸ್ 7 ನ ಕರೆಯೋದೇ ಮೈಕ್ರೋಸಾಫ್ಟ್ ವಿಂಡೋಸ್ ಅಂತ ಹೇಳ್ಬಿಟ್ಟು. ವಿಂಡೋಸ್ ಅಲ್ಲಿ ನೀವು ಯಾವ್ದಾದ್ರು ತಗೊಳ್ಳಿ, ವಿಂಡೋಸ್ 95, ವಿಂಡೋಸ್ 98, ವಿಂಡೋಸ್ 2000, ವಿಂಡೋಸ್ ವಿಸ್ತಾ, ವಿಂಡೋಸ್ 7, ವಿಂಡೋಸ್ 8, ಇವರೆಲ್ಲ ಕೂಡ ಮೈಕ್ರೋಸಾಫ್ಟ್ ಕಂಪನಿ ಇದೆ ಸ್ಟೂಡೆಂಟ್ಸ್. ಸೊ ವಿಂಡೋಸ್ 7 ಅನ್ನೋದು ತುಂಬಾ ಫ್ರೆಂಡ್ಲಿ. ಎಲ್ಲರೂ ಎಲ್ಲ ಆಪರೇಟಿಂಗ್ ಸಿಸ್ಟಮ್ಸ್ ಗಿನ್ನ ಜಾಸ್ತಿ ಯೂಸ್ ಮಾಡೋದು ಯಾವ್ದು ಅಂದ್ರೆ ವಿಂಡೋಸ್ 7. ಯಾಕೆಂತಂದ್ರೆ ಪ್ರತಿಯೊಬ್ಬರಿಗೂ ಫ್ರೆಂಡ್ಲಿ ಆಗಿರುತ್ತೆ, ಎಲ್ಲ ಆಪ್ಷನ್ಸ್ ಈಸಿ ಆಗಿರುತ್ತೆ, ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಬಹುದು ಅಂತ. ಇಟ್ ಸಪೋರ್ಟ್ಸ್ ಫಾರ್ ಮಲ್ಟಿಮೀಡಿಯಾ ಶೇರಿಂಗ್ ಫೈಲ್ಸ್ ಎಕ್ಸೆಟ್ರಾ. ಅಂದ್ರೆ ನವಡೇಸ್ ಅಡ್ವಾನ್ಸ್ಡ್ ಸ್ಟೂಡೆಂಟ್, ನಿಮ್ಗೆ ಯಾವ್ದಕ್ ಬೇಕು ಅಂತಂದ್ರೆ ಸಪೋರ್ಟ್ ಮಾಡ್ತಾನೆ ವಿಂಡೋಸ್ 7. ಇವ್ರದ್ದು ಕೂಡ ಒಂದಷ್ಟು ಫ್ಯೂಚರ್ಸ್ ಇದೆ, ಏನು ಅಂತ ನೋಡೋಣ. ರೀಡಿಸೈನ್ಡ್ ಟಾಸ್ಕ್ ಬಾರ್ ಅಂಡ್ ಮಲ್ಟಿ ಟಚ್ ಸಪೋರ್ಟ್ ಅಂತ ಹೇಳ್ತೀವಿ. ಅಂದ್ರೆ ರೀಡಿಸೈನ್ ಟಾಸ್ಕ್ ಬಾರ್ ಅಂದ್ರೆ ಸ್ಟಾರ್ಟ್ ಬಟನ್ ಇರುತ್ತೆ, ಟೈಮ್ ಕಾಣಿಸ್ತಾ ಇರುತ್ತೆ, ಅದನ್ನ ನಾವು ಟಾಸ್ಕ್ ಬಾರ್ ಅಂತ ಕರಿತೀವಿ. ನಿಮ್ಮ ಸ್ಕ್ರೀನ್ ಗಳಲ್ಲಿ ನೀವು ಕಂಪ್ಯೂಟರ್ ನ ಅಬ್ಸರ್ವ್ ಮಾಡಿದ್ರೆ ಡೌನ್ ವರ್ಡ್ಸ್ ಅಲ್ಲಿ ಕಾಣಿಸೋದು ಟಾಸ್ಕ್ ಬಾರ್. ಅಂಡ್ ಮಲ್ಟಿ ಟಚ್ ಸಪೋರ್ಟ್ ಸ್ಟೂಡೆಂಟ್ಸ್. ಮಲ್ಟಿ ಟಚ್ ಅಂದಿದ ತಕ್ಷಣ ಸುಮಾರು ಆಪ್ಷನ್ ಗಳನ್ನ ನಾವು ಸೆಲೆಕ್ಟ್ ಮಾಡುವಂತದನ್ನ ನಾವು ಮಲ್ಟಿ ಟಚ್ ಅಂತ ಕರಿತೀವಿ. ಆ ಮಲ್ಟಿ ಟಚ್ ಗೆ ಕೂಡ ನಾವು ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ವಿಂಡೋಸ್ 7. ನವಡೇಸ್ ಮಾನಿಟರ್ಸ್ ಇದೆ ಸ್ಟೂಡೆಂಟ್ಸ್, ಟಚ್ ಪ್ಯಾನಲ್ ಮಾನಿಟರ್ಸ್ ಕೂಡ ಇದೆ ನಿಮಗೆ. ಅಂದ್ರೆ ನೋ ನೀಡ್ ಟು ಯೂಸ್ ಆಫ್ ಮೌಸಸ್. ಮೌಸ್ ನ ಬಿಟ್ಬಿಟ್ಟು ನೀವು ಸೆಲ್ ಫೋನ್ ನ ಹೇಗೆ ಟಚ್ ಪ್ಯಾನಲ್ ಯೂಸ್ ಮಾಡ್ತೀರಾ, ಮಾನಿಟರ್ ಮೇಲೆ ಡೈರೆಕ್ಟ್ ಆಗಿ ಪ್ರೆಸ್ ಮಾಡಬಹುದು ನೀವು. ಆ ತರದಕ್ಕೆ ವಿಂಡೋಸ್ 7 ಕೂಡ ಸಪೋರ್ಟ್ ಮಾಡ್ತಾನೆ ಅಂತ. ಬೆಟರ್ ಸರ್ಚ್ ಫೆಸಿಲಿಟೀಸ್ ಫಾರ್ ಫೈಲ್ಸ್ ಅಂಡ್ ಡಾಕ್ಯುಮೆಂಟ್ಸ್. ನಮ್ಗೆ ಯಾವ ಫೈಲ್ ನ ಬೇಕು ಅಂತಂದ್ರು, ಡಾಕ್ಯುಮೆಂಟ್ಸ್ ಬೇಕು ಅಂತಂದ್ರು, ಸರ್ಚ್ ಆಪ್ಷನ್ ಇರುತ್ತೆ. ಸರ್ಚ್ ಹೋಗ್ಬಿಟ್ಟು ಹೆಸರನ್ನ ಕೊಟ್ಬಿಟ್ರೆ ಸಾಕು, ಅದ್ರ ರಿಲೇಟೆಡ್ ಎಲ್ಲ ಫೈಲ್ಸ್ ಕೂಡ ಓಪನ್ ಆಗುತ್ತೆ. ವಾಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಇಸ್, ಒಂದು ಕಂಪ್ಯೂಟರ್ ಅಂತ ಇಮ್ಯಾಜಿನೇಷನ್ ಮಾಡಿ, ಕಂಪ್ಯೂಟರ್ ಒಳಗಡೆ ಸಾವಿರಾರು ಫೈಲ್ಗಳಿದೆ ಅಂತ ತಿಳ್ಕೊಳ್ಳಿ. ಸಾವಿರಾರು ಫೈಲ್ಗಳಲ್ಲಿ ನಮಗೆ ಯಾವ ಫೈಲ್ ಬೇಕೋ ಆ ಪರ್ಟಿಕ್ಯುಲರ್ ಫೈಲ್ ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ? ಹೆಸರುಗಳನ್ನೆಲ್ಲ ಹುಡ್ಕೊಂಡು ಹೋದ್ರೆ ನಾವು ಸಾವಿರಾರು ಫೈಲ್ಗಳಲ್ಲಿ ಇರ್ತೀವಿ, ಲಕ್ಷಾಂತರ ಫೈಲ್ಗಳು ಇರುತ್ತೆ. ಬಟ್ ಅಂತ ಟೈಮಲ್ಲಿ ವಿಂಡೋಸ್ 7 ಅಲ್ಲಿ ನಮ್ಗೊಂದು ಆಪ್ಷನ್ ಇದೆ, ಏನು? ಸರ್ಚ್ ಫೆಸಿಲಿಟಿ ಆಪ್ಷನ್. ಈ ಸರ್ಚ್ ಇಂದ ಅಡ್ವಾಂಟೇಜ್ ಏನು? ನಮಗ್ ಬೇಕಾಗಿರೋ ಫೈಲ್ ನೇಮ್ ನ ಜಸ್ಟ್ ಕ್ಲಿಕ್ ಮಾಡಿ ಟೈಪ್ ಮಾಡಿದ್ರೆ ಸಾಕು ಸ್ಟೂಡೆಂಟ್, ಸರ್ಚ್ ಅಂತ ಆಪ್ಷನ್ ಇರುತ್ತೆ. ಆ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಫೈಲ್ ನೇಮ್ ಮೇಲೆ ಯಾವ್ಯಾವ ಫೈಲ್ಗಳಿದೆಯೋ ಎಲ್ಲದನ್ನು ಡಿಸ್ಪ್ಲೇ ಮಾಡಿ ಕೊಡ್ತಾನೆ. ಸೊ ಡಾಕ್ಯುಮೆಂಟ್ಗಳನ್ನ ಏನು ಫೈಂಡ್ ಔಟ್ ಮಾಡೋದಕ್ಕೆ ಬಹಳ ಈಸಿ, ಫೈಲ್ಗಳನ್ನ ಫೈಂಡ್ ಔಟ್ ಮಾಡೋದಕ್ಕೂ ಕೂಡ ಬಹಳ ಈಸಿ. And the point number 3, sharing of files folders among users. Sharing of files folders ಅಂದ್ರೆ sharing ಅಂದ್ರೆ ಏನು? ಸೊ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಮ್ಮ ಫ್ರೆಂಡ್ಗಳಿಗೆ ಬೇಕಾಗಿರೋರ್ಗೆ ಯಾರಿಗ್ ಬೇಕೋ ಅವ್ರಿಗೆ ನಮ್ಮ ಹತ್ರ ಇರುವಂತಹ ಇನ್ಫಾರ್ಮೇಶನ್ಗಳನ್ನ ಶೇರ್ ಮಾಡುವಂತದ್ದು ಬಹಳ ಈಸಿ ಸ್ಟೂಡೆಂಟ್ಸ್. ಸೊ ಅದಕ್ಕೆ ಸಪೋರ್ಟ್ ಮಾಡಿದ್ ಯಾವ್ದು ಅಂತಂದ್ರೆ ವಿಚ್ ಇಸ್ ಕಾಲ್ಡ್ ವಿಂಡೋಸ್ 7. ರಿಮೈನಿಂಗ್ ಕೂಡ ಎಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಸ್ಟೂಡೆಂಟ್ಸ್. ಸೊ ದಿಸ್ ಇಸ್ ಅಬೌಟ್ ಯುವರ್ ವಿಂಡೋಸ್ 7. ಅಗೇನ್ ಐ ಆಮ್ ಎಕ್ಸ್ಪ್ಲೇನಿಂಗ್, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಿಂಡೋಸ್ 7 ಆಪರೇಟಿಂಗ್ ಸಿಸ್ಟಮ್, ಇಟ್ ಈಸ್ ದ ಮೋಸ್ಟ್ ರೀಸೆಂಟ್ ಕ್ಲೈಂಟ್ ವರ್ಷನ್ ಆಫ್ ವಿಂಡೋಸ್ ಡೆವಲಪರ್ಸ್ ಬೈ ಮೈಕ್ರೋಸಾಫ್ಟ್. ಸೊ ಕ್ಲೈಂಟ್ ವರ್ಷನ್ ಆಗಿ ಮೈಕ್ರೋಸಾಫ್ಟ್ ಇಂದ ಮೋಸ್ಟ್ ರೀಸೆಂಟ್ ಆಗಿ ವಿಂಡೋಸ್ 7 ಇಂಟ್ರೊಡ್ಯೂಸ್ ಆಗುತ್ತೆ. ಇಟ್ ಸಪೋರ್ಟ್ ಫಾರ್ ಮಲ್ಟಿಮೀಡಿಯಾ, sharing files, etc. Features: a redesigned taskbar and multi-touch support,
better search facility for files and documents, sharing of files, folders among users. So this is about your operating system. So this is about your chapter of software concepts. Yes, chapter mugitu students, software concepts. ಬನ್ನಿ ಸ್ಟೂಡೆಂಟ್ಸ್ ರೌಂಡ್ ಅಪ್ ಹಾಕೊಂಡು ಬರೋಣ ಏನೇನನ್ನ ಇವತ್ತು ಸ್ಟಡಿ ಮಾಡಿದ್ವಿ ಅಂತ. ನೋಡಿ ಸ್ಟೂಡೆಂಟ್ಸ್, ಇವತ್ತು ನಾವು ಸ್ಟಡಿ ಮಾಡಿದ್ದು ಫಂಕ್ಷನಲ್ ಫ್ಯೂಚರ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಒಂದು ಯಾವುದು ಕಮಾಂಡ್ ಲೈನ್ ಯೂಸರ್ ಇಂಟರ್ಫೇಸ್, ಇನ್ನೊಂದು ಯಾವುದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, CUI GUI. ಎಸ್, ಅದರದ್ದು ಎಕ್ಸ್ಪ್ಲನೇಷನ್ ಜೊತೆಗೆ ಡಿಫರೆನ್ಸ್ ಬಿಟ್ವೀನ್ CUI ಅಂಡ್ GUI ನ ನೋಡಿದೀವಿ, ಡಾಸ್ ಆಪರೇಟಿಂಗ್ ಸಿಸ್ಟಮ್ ನ ನೋಡಿದ್ವಿ, ಜೊತೆಗೆ ಅದರದ್ದು ಫ್ಯೂಚರ್ಸ್ ನ ನೋಡಿದೀವಿ, ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ನ ನೋಡಿದೀವಿ, ಅದರದ್ದು ಫ್ಯೂಚರ್ಸ್ ನೋಡಿದೀವಿ, ಲೈನೆಕ್ಸ್ ಆಪರೇಟಿಂಗ್ ಸಿಸ್ಟಮ್ ನ ನೋಡಿದೀವಿ, ಅದರದ್ದು ಫ್ಯೂಚರ್ಸ್ ನೋಡಿದೀವಿ, ಸೋಲಾರೈಸ್ ಆಪರೇಟಿಂಗ್ ಸಿಸ್ಟಮ್ ನ ನೋಡಿದೀವಿ, ಫ್ಯೂಚರ್ಸ್ ನೋಡಿದೀವಿ, ವಿಂಡೋಸ್ 7 ಆಪರೇಟಿಂಗ್ ಸಿಸ್ಟಮ್ ನ ನೋಡಿದೀವಿ, ಅದರದ್ದು ಕೂಡ ಫ್ಯೂಚರ್ಸ್ ನೋಡಿದೀವಿ. ಇವತ್ತಿಗೆ ಈ ಚಾಪ್ಟರ್ ನ ನಾವೇನ್ ಮಾಡಿದೀವಿ, ಎಂಡ್ ಮಾಡಿದೀವಿ ಸ್ಟೂಡೆಂಟ್ಸ್. ರಿಮೈನಿಂಗ್ ಕಾನ್ಸೆಪ್ಟ್ಸ್ ಹೊಸ ಚಾಪ್ಟರ್ ನ ನೆಕ್ಸ್ಟ್ ಕ್ಲಾಸ್ ಇಂದ ಸ್ಟಡಿ ಮಾಡ್ಕೊಂಡು ಹೋಗೋಣ. ಸೊ ನಿಮ್ಗೆ ನೆಕ್ಸ್ಟ್ ವೀಕ್ ಇಂದ ಟೆಸ್ಟ್ ಗಳು ಶುರು ಆಗ್ತಾ ಇದೆ ಸ್ಟೂಡೆಂಟ್ಸ್. ಸೊ ಬಿ ಕೇರ್ಫುಲ್ ವಿತ್ ದ ಟೆಸ್ಟ್. ಚೆನ್ನಾಗಿ ಪ್ರತಿ ಚಾಪ್ಟರ್ ನ ಓದ್ಕೊಳ್ಳಿ, ಒಳ್ಳೆ ಒಳ್ಳೆ ಮಾರ್ಕ್ಸ್ ಗಳನ್ನ ತಗೊಳ್ಳಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಲೆಕ್ಚರರ್ಸ್ ನ ಕಾಂಟ್ಯಾಕ್ಟ್ ಮಾಡಿ ಸ್ಟೂಡೆಂಟ್ಸ್. ನಾನು ನಿಮ್ಮ ಉಮೇಶ್ ಸರ್. ಹಾನೆಸ್ಟಿ is key to success. Effort never fails. Keep it in your mind. Keep studies well. Thank you so much, students.